ನಮಸ್ತೆ. ಇದು ದೀಪಾವಳಿ ಹಬ್ಬದ 2ನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಮಂಗಳವಾರ ಬೆಳಗ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವೆದರ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ. ವಿಂಟರ್ ಬರ್ತಾ ಇದ್ರೆ ಸೂರ್ಯೋದಯ ಕೂಡ ಲೇಟಾಗಿ ಆಗುತ್ತೆ. ನನ್ನ ಲಾಸ್ಟ್ 2 ರೀಸೆಂಟ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೆ ಹಬ್ಬಕ್ಕೆ ನಾನು ಯಾವ ರೀತಿ ಕ್ಲೀನಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಕೊಂಡೆ, ಹಾಗೆ ಹಬ್ಬನ ಯಾವ ರೀತಿ ಆಚರಿಸ್ತೆ ಅಂತ. ಆದರೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕಿದ್ದು. ಸೊ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗೆ ಕೆಲವರು ಕೇಳಿದ್ರಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸೋಮವಾರ ಸಾಯಂಕಾಲ ಪೂಜೆ ಮಾಡಿ, ನಮಗೆ ಇದೆ ಅಂದರೆ ಅಮ್ಮನ ಮನೆ ಕಡೆ ಇಲ್ಲ, ಹಸ್ಬೆಂಡ್ ಮನೆ ಕಡೆ ಇದೆ. ಸೊ ನಮ್ಮ ಅತ್ತೆ ಮನೆ ಕಡೆ ಮಾಡೋದ್ರಿಂದ ನಾನು ಕೂಡ ಮಾಡ್ಕೊಂಡು ಬರಬೇಕು, ಮುಂದಕ್ಕೆ ನನ್ನ ಮಕ್ಕಳು ಕೂಡ ಮಾಡ್ಕೊಂಡು ಹೋಗಬೇಕು. ಈ ಸರಿ ಅಮಾವಾಸ್ಯೆ 2 ದಿನ ಇತ್ತು, ಅಂದರೆ ಸೋಮವಾರ ಮಧ್ಯಾಹ್ನದಿಂದ ಮಂಗಳವಾರ ಮಧ್ಯಾಹ್ನವರೆಗೂ ಇತ್ತು. ಸೊ ಹಾಗಾಗಿ ಸೋಮವಾರ ಸಾಯಂಕಾಲ ಪೂಜೆ ಮಾಡಿದ್ದು, ಲಕ್ಷ್ಮೀ ದೇವಿ ಪೂಜೆನ ಮುಸ್ಸಂಜೆನಲ್ಲೇ ಮಾಡೋದು. ಸೊ ಮಂಗಳವಾರ ತೆಗೆಯೋದು ಬೇಡ ಅಂತ ಹೇಳ್ಬಿಟ್ಟು 3 ಡೇಸ್ ಇಟ್ಟಿದ್ದೀನಿ, ಬುಧವಾರ ತೆಗೆಯೋಣ ಅಂತ ಹೇಳಿ. ಹಬ್ಬದ ವ್ಲಾಗ್ಸ್ ನೋಡಿ ನನಗೆ ಸಾಕಷ್ಟು ಜನ DM ಮಾಡಿದ್ದು ಏನಂತ ಅಂದರೆ, ಅಮೆರಿಕಾದಲ್ಲಿದ್ದರೂ ಕೂಡ ಸಂಪ್ರದಾಯನ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದೀರಾ, ನಾವು ಇಂಡಿಯಾದಲ್ಲೇ ಮಾಡ್ತಿಲ್ಲ ಅಂತ. ನಮಗೆ ಅಲ್ಪ ಸ್ವಲ್ಪ ಗೊತ್ತು, ಬಟ್ ನಾವು ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಅಂತ ಅಂದರೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ಹಬ್ಬನ ಮಿಸ್ ಮಾಡೋದಿಲ್ಲ. ಹಬ್ಬ ಮಾಡೋದ್ರ ಜೊತೆಗೆ ಇದು ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಮಕ್ಕಳಿಗೆ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡ್ತೀನಿ. ನನ್ನ ದೊಡ್ಡ ಮಗಳಿಗಂತೂ ತುಂಬಾ ಇಂಟ್ರೆಸ್ಟ್, ಅಂದರೆ ಅವಳು ಹಬ್ಬ ಮಾಡಬೇಕಮ್ಮ, ನಾನು ದೊಡ್ಡವಳಾದ್ಮೇಲೆ ಇದೆಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸೊ ನಾನಿಲ್ಲಿ 2ನೇ ದಿನ ಕೂಡ ಪೂಜೆ ಮಾಡಿದ್ದೀನಿ. ಹಾಗೆ ಇಲ್ಲಿ ಹೂವು ಕಟ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ನಾವು ದಸರಾ ಹಬ್ಬದಲ್ಲಿ ಕಾರ್ ಪೂಜೆ ಮಾಡಿರಲಿಲ್ಲ. ಹಸ್ಬೆಂಡ್ ಆಫೀಸ್ ವರ್ಕಲ್ಲಿ ತುಂಬ ಬ್ಯುಸಿ ಇದ್ದರು, ಕಾರ್ ವಾಶ್ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಹೇಗೂ ದೀಪಾವಳಿ ಹಬ್ಬ ಹತ್ರದಲ್ಲೇ ಬರ್ತಾ ಇದೆಯಲ್ಲ, ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಇನ್ನೂ ಒಂದಷ್ಟು ಮೆಸೇಜಸ್ ಬಂದಿತ್ತು, ಮ್ಯೂಸಿಕ್ಗಿಂತ ನೀವು ಮಾತಾಡಿ ಎಕ್ಸ್ಪ್ಲೈನ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಸೊ ನನಗೆ ಗೊತ್ತಿರೋದನ್ನ ಸಿಂಪಲ್ಲಾಗಿ ಬೇಗ ಮುಗಿಸ್ತೀನಿ, ಕಮ್ಮಿ ಟೈಮ್ ಇರೋದ್ರಿಂದ. ದೀಪಾವಳಿ ಹಬ್ಬ ಅಂತ ಅಂದರೆ ಬರೀ ಬೆಳಕು ಮತ್ತು ಸಂಭ್ರಮ ಅಷ್ಟೇ ಅಲ್ಲ, ಇದು ಪಾಸಿಟಿವ್ ಎನರ್ಜಿನ ಮನೆಯಲ್ಲಿ ತರೋ ಅಂಥ ಒಂದು ದಿನ. ಈ ದಿನ ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತೀವಿ. ತಾಯಿ ಲಕ್ಷ್ಮೀ ದೇವಿ ಧನದ, ಐಶ್ವರ್ಯದ ಮತ್ತು ಶಾಂತಿಯ ದೇವತೆ. ಲಕ್ಷ್ಮೀ ನೋಮು ಅಂತ ಅಂದರೆ ಒಂದು ಪ್ರಾರ್ಥನೆ. ನೋಮು ಮನೆಯಲ್ಲಿ ಲಕ್ಷ್ಮೀ ದೇವಿ ಇರಲಿ, ಎಲ್ಲರೂ ಖುಷಿಯಾಗಿರಲಿ, ಮನೆಯಲ್ಲಿ ಪ್ರಾಸ್ಪರಿಟಿ ಬರಲಿ ಅಂತ. ಈ ಪ್ರಕಾರ ಹೇಳೋದಾದರೆ ಈ ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿ ಸಮುದ್ರ ಮಂಥನದಿಂದ ಹೊರ ಬಂದಿದ್ರು. ಸೊ ಅವತ್ತಿಂದ ಈ ಒಂದು ದಿನ ತುಂಬಾ ವಿಶೇಷವಾಗಿದ್ದು. ದೀಪಾವಳಿ ಪೂಜೆ ಮೊದಲು ಮನೆಯನ್ನು ಶುದ್ಧ ಮಾಡ್ತೀವಿ, ರಂಗೋಲಿ ಹಾಕ್ತೀವಿ, ದೀಪ ಬೆಳಗ್ತೀವಿ. ಇದೆಲ್ಲವೂ ಕತ್ತಲನ್ನು ದೂರ ಮಾಡಿ ಬೆಳಕು ಮತ್ತು ಪಾಸಿಟಿವಿಟಿ ಬರುವ ಸಂಕೇತ ಅಂತ ಹೇಳ್ಬೋದು. ಲಕ್ಷ್ಮೀ ಪೂಜೆ ಮಾಡಿದ್ದು ಮನೆಯಲ್ಲಿ ಧನದ ಶಾಂತಿ ಬರುತ್ತೆ, ಕುಟುಂಬದಲ್ಲಿ ಪ್ರೀತಿ ಮತ್ತು ಯೂನಿಟಿ ಇರುತ್ತೆ, ಮತ್ತು ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಅಂತ ನಂಬಿಕೆ ಇದೆ. ಈ ದೀಪಾವಳಿನ ಜಸ್ಟ್ ಸ್ವೀಟ್ಸ್ ಮತ್ತು ಕ್ರ್ಯಾಕರ್ಸ್ಗೆ ಸೀಮಿತ ಮಾಡಬಾರ್ದು. ದೇವಿಗೆ ತುಂಬ ಹೃದಯದಿಂದ ಭಕ್ತಿಯಿಂದ ಪೂಜೆ ಮಾಡಿ ನಮ್ಮನ್ನು ಇಷ್ಟು ಚೆನ್ನಾಗಿಟ್ಟಿರೋದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್, ಅಂದರೆ ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು. ಸೊ ನಾವು ನಮ್ಮನೆಯಿಂದ ಕಜಾಯ ಮತ್ತು ಮಸಾಲೆ ವಡೆ ತೊಗೊಂಡು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ಅವ್ರಿಗೆ ನಾನು ಮಾಡೋ ವಡೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಡೆಕೋರೇಷನ್ ಎಲ್ಲ ಯಾವ ರೀತಿ ಇದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಕೂಡ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ತಪ್ಪಾಗಿ ಹೇಳಿದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.